ಎನ್ನಡ ಎಕ್ಕಡ ಕನ್ನಡ ಅಂತೆಲ್ಲ ಕೇಳುವಂತಹ ಈ ದ್ರಾವಿಡ ಕಮಲ್ ಹಾಸನ್ ಹೇಳಿಕೆಯನ್ನು ನೀಡಿರುವಂತಹದ್ದು ತಮಿಳಿನಿಂದ ಕನ್ನಡ ಹುಟ್ಟಿತಂತೆ. ಹಾಗಾಗಿ ಎಲ್ಲರೂ ತಲೆಯನ್ನ ಬಾಗಬೇಕಂತೆ. ಈ ಹಿಂದೂ ವಿರೋಧಿ ಎಡಪಂಥೀಯ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡಿರುವಂತಹ ಇಂತಹ ವ್ಯಕ್ತಿಗಳ ಮಾತುಗಳನ್ನ ಕೇಳ್ತಾ ಇದ್ರೆ ಎಲ್ಲಿಂದ ನಗಬೇಕೋ ಎಲ್ಲಿಂದ ಅಳಬೇಕೋ ಒಂದು ಸಹ ಅರ್ಥವೇ ಆಗೋದಿಲ್ಲ. ಅದು ಸಹ ಯಾರ ಮುಂದೆ ಹೇಳಿಕೆಯನ್ನು ನೀಡಿರುವಂತಹದ್ದು? ನಮ್ಮ ಶಿವಣ್ಣನ ಮುಂದೆ ಹೇಳಿಕೆಯನ್ನು ನೀಡಿರುವಂತಹದ್ದು. ಎಲ್ಲಿ ಭಾಷೆಯ ದುರಾಭಿಮಾನ ಹೆಚ್ಚಾಗುತ್ತೋ, ಹಾಗೆ ಮತಾಂತರದ ಮನಸ್ಥಿತಿ ಹೆಚ್ಚಾಗಿ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೋ, ಬೆಳೆದು ನಿಂತಿರುತ್ತೋ, ಅಂತಹ ಕಡೆಗಳಲ್ಲಿ ಇಂತಹ ಹೇಳಿಕೆಗಳು ಬರುವಂತಹದ್ದು ಸರ್ವೇ ಸಾಮಾನ್ಯ. ನಮಗೆ ತಮಿಳುನಾಡಿನಲ್ಲಿ ಸಾಮಾನ್ಯವಾಗಿ ಕೇಳಸಿಗುವಂತಹದ್ದು ಎರಡು ಪದಗಳು. ಒಂದು ತಮಿಳು, ಇನ್ನೊಂದು ದ್ರಾವಿಡ. ಕೇವಲ ಈ ತಮಿಳು ಮತ್ತೆ ದ್ರಾವಿಡ ಈ ಎರಡೆರಡು ಪದಗಳನ್ನು ಇಟ್ಕೊಂಡು ಅಲ್ಲಿನ ರಾಜಕಾರಣಿಗಳು ತಮಗೆ ಬೇಕಾದಂತಹ ರೀತಿಯಲ್ಲಿ, ತಮಗೆ ತೋಚಿದ ರೀತಿಯಾಗೆಲ್ಲ ತಮ್ಮ ಬೇಳೆಯನ್ನು ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಹಾಗೆ ಈಗಲೂ ಸಹ ತುಂಬಾ ಚೆನ್ನಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಈ ತಮಿಳಿಗರನ್ನ ಅಲ್ಲಿನ ರಾಜಕಾರಣಿಗಳು ಈ ದ್ರಾವಿಡ ಎಂಬ ಗೂಟವನ್ನ ಒಡೆದು ತಮಿಳು ಭಾಷೆ ಎಂಬ ಹಗ್ಗದಿಂದ ಗಟ್ಟಿಯಾಗಿ ಕಟ್ಬಿಟ್ಟಿದ್ದಾರೆ. ಅಲ್ಲಿನ ಜನ ಆ ಗೂಟದಿಂದ ಹೊರಗಡೆ ಬರೋದಿಲ್ಲ, ದಾರವನ್ನ ಬಿಡಿಸ್ಕೊಂಡು ಯಾವುದೇ ಕಾರಣಕ್ಕೂ. ಹಾಗಾಗೇನೆ ಕಮಲ್ ಹಾಸನ್ ತನ್ನ ವೈಯಕ್ತಿಕ ಉದ್ದೇಶಕ್ಕಾಗಿ, ತನ್ನ ರಾಜಕೀಯ ಉದ್ದೇಶಕ್ಕಾಗಿ ಆ ರೀತಿಯಾಗಿ ಯೋಚನೆಯನ್ನ ಮಾಡಿ ಮನಸ್ಥಿತಿಯನ್ನ ಇಟ್ಕೊಂಡು ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿರುವಂತಹದ್ದು. ಕಮಲ್ ಹಾಸನ್ ಒಬ್ಬ ಬಹುಭಾಷಾ ನಟನಾಗಿದ್ರು ಸಹ ಆತನಿಗೆ ಬೇರೆ ಯಾವುದೇ ರಾಜ್ಯದಲ್ಲಿ ನೆಲೆಯಿಲ್ಲ. ಆತನಿಗೆ ಅಂತಿಮವಾಗಿ ರಾಜಕೀಯ ನೆಲೆಯಾಗಿರ್ಬೋದು ಅಥವಾ ಕೊನೆಯ ದಿನಗಳ ನೆಲೆಯಾಗಿರ್ಬೋದು ಉಳಿದಿರುವಂತಹದ್ದು ತಮಿಳುನಾಡು ಮಾತ್ರ. ಹಾಗಾಗಿ ತಮಿಳುನಾಡಿನ ರಾಜಕಾರಣಿಗಳು ಮೊದಲಿಂದಲೂ ಯಾವ ರೀತಿಯಾಗಿ ರಾಜಕೀಯವನ್ನು ಮಾಡ್ಕೊಂಡು ಬಂದಿದ್ದಾರೋ, ಭಾಷೆಯನ್ನ ಇಟ್ಕೊಂಡು ಭಾಷೆ ಹೆಸರಿನಲ್ಲಿ ಅದೇ ರೀತಿಯಾದಂತಹ ಒಂದು ಪ್ಲೇ ಕಾರ್ಡ್, ಏನೋ ಒಂದು ಉಪಯೋಗವನ್ನು ಪಡ್ಕೊಳ್ಳುವಂತಹದ್ದು ಭಾಷೆಯ ಹೆಸರಿನಲ್ಲಿ, ಅದೇ ರೀತಿಯಾದಂತಹ ರಾಜಕೀಯವನ್ನ ಮಾಡೋದಕ್ಕೆ ಈಗ ಕಮಲ್ ಹಾಸನ್ ಹೊರಟಿರುವಂತಹದ್ದು. ಕೇವಲ ಕಮಲ್ ಹಾಸನ್ ಮಾತ್ರ ಅಲ್ಲ, ಈಗಿನ ರಾಜಕೀಯ, ತಮಿಳುನಾಡಿನ ರಾಜಕೀಯ ನೋಡಿದ್ರೆ ಅಲ್ಲಿನ ಎಲ್ಲ ರಾಜಕಾರಣಿಗಳನ್ನು ಸಹ ಮಾಡ್ತಾ ಇರುವಂತಹದ್ದು ಇದೇ ರೀತಿಯಾಗಿದೆ. ಕಮಲ್ ಹಾಸನ್ ಒಬ್ಬ ಅದ್ಭುತವಾದಂತಹ ನಟ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ಕಾಲದಲ್ಲಿ ನಾನು ಸಹ ಅಭಿಮಾನಿಯಾಗಿದ್ದಂಥವನು. ಆದರೆ ರಾಜಕೀಯವಾಗಿ ಯಶಸ್ವಿಯಾದಂತಹ ರಾಜಕಾರಣಿ ಅಲ್ಲ, ಅದೆಲ್ಲರಿಗೂ ಗೊತ್ತಿರೋದು. 20 ಓಟ್ ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ನಟನೆ ವಿಚಾರ ಒಂದು ಕಡೆ ಬಿಟ್ಟಾಕಿ, ರಾಜಕೀಯ ವಿಚಾರವಾಗಿ ಬಂದಾಗ 20 ಓಟು ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿ ಅಂತಾನೆ ಹೇಳ್ಬೋದು. ಈಗ ಹೊಸದಾಗಿ ಏನೇನೋ ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಹಳೆ ಕಾಲದ ರೀತಿಯಾಗಿ. ಮಾಡ್ಲಿ, ಅದೇನೋ ನಮ್ಮ ಕಡೆ ಒಂದು ಮಾತನ್ನ ಹೇಳ್ತಾರಲ್ಲ, ಗಾದೆ ಮಾತಿದೆಯಲ್ಲ, ಬೇರೆ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಅಂದ್ಬಿಟ್ಟು, ಅವರಿಂದ ಏನು ನಾವುಗಳು ಬದುಕ್ತಾ ಇಲ್ಲ, ನಮ್ಮಿಂದ ಅವ್ರು ಬದುಕ್ತಾ ಇರುವಂತಹದ್ದು, ನಮ್ಮ ಕಾವೇರಿ ನೀರಿನಿಂದ ಅವರು ಬದುಕ್ತಾ ಇರುವಂತಹದ್ದು. ಹಾಗೇನೆ ನಮ್ಮ ಕನ್ನಡಿಗರು ಸಹ ಸರಿ ಇಲ್ಲ. ಇದನ್ನ ನಾನು ನೇರವಾಗೇನೆ ಹೇಳ್ತೀನಿ. ಮುಂದೆ ಬಾಗಿಲಿನಿಂದ ಬರ್ತಾರೆ, ಜೈ ಕರ್ನಾಟಕ ಅಂತಾರೆ, ಕನ್ನಡ ಅಂತಾರೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನ ತೋರಿಸ್ತಾರೆ. ಹಿಂದೆ ಬಾಗಿಲಿನಿಂದ ಹೋಗಿ ಸೂಟ್ ಕೇಸ್ ಇಸ್ಕೊಂಡ್ ಬಂದಿರ್ತಾರೆ. ನಾವು ತುಂಬಾ ಜನ ನೋಡ್ಬಿಟ್ಟಿದ್ದೀವಿ ಈ ರೀತಿಯಾಗಿ ಆಗಿರುವಂತಹದ್ದು. ಹಾಗಾಗೇನೆ ಕೆಲವೊಂದಷ್ಟು ಸಂಘಟನೆಗಳನ್ನು ಸಹ ನಾನು ಸಹ ಬಿಡಬೇಕಾಗಿ ಬಂತು ಅಂತ ಹೇಳ್ತಾ, ಕನ್ನಡ ಅಭಿಮಾನವನ್ನ ಬೆಳೆಸ್ಕೊಳ್ಳಿ. ಅದನ್ನ ಯಾವ ರೀತಿಯಾಗಿ ಬೆಳೆಸ್ಕೊಳ್ಬೇಕು ಅಂತ ಏನ್ ಪಾಠವನ್ನೇನು ಮಾಡೋದು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.